ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ನಿಮ್ಮ 10ನೇ ತರಗತಿಯ ಪರೀಕ್ಷೆಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಆ ಒಂದು ಪರೀಕ್ಷೆಯ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಯಾವತ್ತು ಬರುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಅದನ್ನು ತಿಳ್ಕೋಬೇಕು ಅಂದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮುಂದಿನ ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ನಾವು ಅಪ್ಡೇಟ್ಗಳನ್ನು ಕೊಡ್ತಾನೆ ಹೋಗ್ತಿರ್ತೀವಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಂಪ್ಲೀಟಾಗಿ ನೋಡಿದ್ರೇ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವತ್ತು ಅನೌನ್ಸ್ ಆಗುತ್ತೆ ಡೇಟ್ ಅನ್ನೋದನ್ನು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಕ್ಲಾಸಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ 10th ಓದ್ತಾ ಇದ್ದರೆ ಅವರೇನಾದರೂ ರಿಸಲ್ಟ್ ಡೇಟ್ಗೆ ಕಾಯ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ತಿಳ್ಕೊಳ್ಳಿ. ನೋಡಿ ಸ್ಟೂಡೆಂಟ್ಸ್, ನಾನಿವಾಗ ಹೇಳ್ತಾ ಹೋಗ್ತೀನಿ, ನಿಮಗೆ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕರ್ನಾಟಕ SSLC ಪರೀಕ್ಷೆ 2026 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕರ್ನಾಟಕ ಶಾಲಾ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಮಂಡಳಿ ಅಂದರೆ KSEAB ಕರ್ನಾಟಕ SSLC ಪರೀಕ್ಷೆ 2026 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವು ಅಂದರೆ ನಿಮ್ಮ ಒಂದು ಆನ್ಸರ್ ಶೀಟ್ಸ್ ಏನಿದೆ ಅದನ್ನು ಯಾವ ದಿನಾಂಕದಿಂದ ಮೌಲ್ಯಮಾಪನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ನಿಮ್ಮ ಒಂದು ಪೇಪರ್ಸ್ ಎಲ್ಲ ಇಲ್ಲೇ ಚೆಕ್ ಮಾಡಲ್ಲ. ಸೊ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗುತ್ತೆ ನಿಮ್ಮ ಪೇಪರ್ಸು. ಬೆಂಗಳೂರು ಅಂದರೆ ಇವಾಗ ಮಂಗಳೂರು, ಮೈಸೂರು, ಈ ರೀತಿ ಎಲ್ಲ ಬೇರೆ ಒಂದು ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಒಂದು ಪೇಪರ್ಸು. ಸೊ ಆ ರೀತಿ ನಿಮ್ಮ ಪೇಪರ್ಸ್ ಎಲ್ಲ ಬೇರೆ ಕಡೆ ಹೋಗೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದೆಲ್ಲ ವರ್ಗಾವಣೆ ಮಾಡೋದಕ್ಕೆ. ಸೊ ಏಪ್ರಿಲ್ 8, 2026 ಪ್ರಾರಂಭವಾಗಲಿದೆ. ಅಂದರೆ ಆ ದಿನಾಂಕದಿಂದ ಪ್ರಾರಂಭ ಆಗುತ್ತೆ ಅಂತ ಸರ್ಕಾರದಿಂದ ಒಂದು ಘೋಷಣೆ ಬಂದಿದೆ. ಸೊ ನೆಕ್ಸ್ಟು ಕರ್ನಾಟಕ SSLC ಪರೀಕ್ಷೆ 2026 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮಂಡಳಿಯು ಅಧಿಕೃತ ವೆಬ್ಸೈಟ್ನಲ್ಲಿ ಸುತ್ತೋಲೆಯನ್ನು ಪ್ರಕಟಿಸಿದೆ. ಸೊ ಇದನ್ನು ನೀವು ಒಂದು ವೆಬ್ಸೈಟಲ್ಲಿ ನೋಡ್ಬೋದು. ಕರ್ನಾಟಕ ಮಂಡಳಿಯು ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ಸುತ್ತೋಲೆನ ಪ್ರಕಟಿಸಿದೆ ಅಂತ ಹೇಳಿದ್ದಾರೆ. ಸೊ ನಾವು ಅದರಿಂದನೇ ತೆಕ್ಕೊಂಡು ನಿಮಗೆ ಹೇಳ್ತಾ ಇರೋದು. ಸೊ ನಾವು ಸಪ್ರೇಟಾಗಿ ಏನೂ ತೆಗೆದಿಲ್ಲ. ಸರ್ಕಾರದಿಂದ ಏನು ಒಂದು ವೆಬ್ಸೈಟಲ್ಲಿ ಪ್ರಕಟಿಸಿದ್ದಾರೆ ಅದನ್ನೇ ನಾವಿವಾಗ ನಿಮಗೆ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಕರ್ನಾಟಕ SSLC ಪರೀಕ್ಷೆ 1 ಫಲಿತಾಂಶ 2026 ಮೇ 2026 ಬಿಡುಗಡೆಯಾಗಲಿದೆ. ಸೊ ಇದನ್ನು ಸರ್ಕಾರನೇ ಹೇಳಿರೋದು. ಸೊ ನೋಡಿ, ಪರೀಕ್ಷೆ 1ರ ಒಂದು ರಿಸಲ್ಟ್ ಏನಿದೆ ನಿಮಗೆ ಫಲಿತಾಂಶ ಮೇ 2026 ಬಿಡುಗಡೆಯಾಗಲಿದೆ. ಸೊ ಇದು ಸರ್ಕಾರನೇ ಹೇಳಿರೋದ್ರಿಂದ ನಾವು ನಿಮಗೆ ಅದೇ ರೀತಿಯೇ ಹೇಳಬೇಕಾಗುತ್ತೆ. ನಾವೇನು ಡೇಟನ್ನು ಎಕ್ಸ್ಚೇಂಜ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ತೃತೀಯ ಭಾಷೆ ಹಿಂದಿ ಮತ್ತು ಸಂಸ್ಕೃತದ ಮೌಲ್ಯಮಾಪನವು ಏಪ್ರಿಲ್ 9 ಅಂದರೆ ಏಪ್ರಿಲ್ 9, 2026 ಪ್ರಾರಂಭವಾಗುತ್ತದೆ. ಸೊ ನೋಡಿ, ನಿಮ್ಮ ಒಂದು ಎಲ್ಲ ಒಂದು ಸಬ್ಜೆಕ್ಟ್ಸ್ ಏನಿದೆ, ಕನ್ನಡ ಆಗಿರ್ಬೋದು, ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು, ಸೋಷಲ್, ಈ ಎಲ್ಲ ಸಬ್ಜೆಕ್ಟು ಸಹ ಏಪ್ರಿಲ್ 8 ಸ್ಟಾರ್ಟ್ ಆಗುತ್ತೆ ಕರೆಕ್ಷನ್ನು. ಸೊ ಈ ಒಂದು ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಇದೇನು ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ದಾರೆ ಹಿಂದಿ ಈ ವರ್ಷ. ಸೊ ಅದೆಲ್ಲನೂ ಏಪ್ರಿಲ್ 9 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಸರ್ಕಾರದಿಂದ ಬಂದಿರುವಂಥ ಒಂದು ಪ್ರಕಟಣೆ ಇದು. ಹಾಗೆ ನೆಕ್ಸ್ಟ್ ನೋಡಿ, ಕರ್ನಾಟಕ ಮಂಡಳಿಯು ಮಾರ್ಚ್ 18 ಏಪ್ರಿಲ್ 2, 2026 ಸೊ ನಿಮ್ಮ ಒಂದು ಪರೀಕ್ಷೆ ಏನಿದೆ, ಕರ್ನಾಟಕ SSLC ಪರೀಕ್ಷೆ 2026 ನಡೆಸುತ್ತಿದೆ. ಅಂದರೆ ಈಗಾಗಲೇ ನೀವು ಬರೆದಿದ್ದೀರಾ ಪರೀಕ್ಷೆನ. ಸೊ ಅದರ ಬಗ್ಗೆ ಹೇಳ್ತಿದ್ದಾರೆ ಇವರು. ಸೊ ಮಾರ್ಚ್ 18 ಏಪ್ರಿಲ್ 2 ಗಂಟನೂ ನಿಮಗೆ ಈ ಒಂದು ಫೈನಲ್ ಎಕ್ಸಾಮ್ ಏನಿತ್ತು ಪರೀಕ್ಷೆ 1 ಅದು ಮುಗಿದಿದೆ. ಸೊ ನೆಕ್ಸ್ಟ್ ನೋಡಿ, 5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SSLC ಪರೀಕ್ಷೆ 2026 ಹಾಜರಾಗಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, 5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ವರ್ಷ ನಡೆದಂಥ ಪರೀಕ್ಷೆ 1ಕ್ಕೆ ಅಟೆಂಡ್ ಆಗಿದ್ದಾರೆ, ಅಂದರೆ ಹಾಜರಾಗಿದ್ದಾರೆ. ಕರ್ನಾಟಕ ಮಂಡಳಿಯು ಮೇ 2026 ಕರ್ನಾಟಕ SSLC ಪರೀಕ್ಷೆ 2, 2026 ನಡೆಸಲಿದೆ. ಸೊ ನೀವೇನಾದರೂ ಫೇಲ್ ಆದರೆ ಅಥವಾ ಈ ಒಂದು ಫಸ್ಟ್ ಎಕ್ಸಾಮಲ್ಲಿ ನೀವು ಅಟೆಂಡ್ ಆಗೋಕ್ಕಾಗಿಲ್ಲ ಯಾವುದೇ ಒಂದು ಪರೀಕ್ಷೆಗೆ ಅಂದರೆ, ಸೊ ನಿಮಗೆ
ಯಾರು ಪರೀಕ್ಷೆನ ಬರೆದಿಲ್ಲ ಅಥವಾ ಫೇಲ್ ಆಗಿದ್ದೀರಾ ಅವ್ರಿಗೆ ಮೇ 2026ರಲ್ಲಿ ಪರೀಕ್ಷೆ 2 SSLC ಪರೀಕ್ಷೆ 2 ಆಯೋಜನೆ ಮಾಡಿದ್ದಾರೆ. ಅಂದರೆ ನಡೆಸ್ತಾರೆ. ನೆಕ್ಸ್ಟು ಮೇ ಅಲ್ಲಿನೇ ಇರುತ್ತೆ ನಿಮಗೆ. ಈ ಒಂದು ರಿಸಲ್ಟ್ ಬಂದ ತಕ್ಷಣವೇ ನಿಮ್ಗೆ ಗೊತ್ತಾಗುತ್ತೆ. ಸೊ ರಿಸಲ್ಟ್ ಬಂದು ಸ್ವಲ್ಪ ದಿನಕ್ಕೇ ನಿಮ್ಮ ಒಂದು ಪರೀಕ್ಷೆ 2 ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಕರ್ನಾಟಕ ಮಂಡಳಿಯು ಇತ್ತೀಚೆಗೆ 2026ರ ಶ್ರೇಣೀಕರಣ ವ್ಯವಸ್ಥೆಯನ್ನು ಪರಿಷ್ಕರಿಸಿತ್ತು. ಸೊ ಯಾವ ರೀತಿ ಒಂದು ಪರೀಕ್ಷೆಗಳನ್ನ ಮಾಡಬೇಕು, ಯಾವ ರೀತಿ ಒಂದು ವ್ಯವಸ್ಥೆನ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಪರಿಷ್ಕರಿಸಿದೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಈ ಒಂದು ಅಪ್ಡೇಟು ನೀವು ನೋಡ್ತಿದ್ದೀರಾ, ಇದೆಲ್ಲ ನೀವು ನೋಡ್ತಿರೋದು ಸರ್ಕಾರದಿಂದ ಬಂದಿರೋದನ್ನೇ. ಸೊ ನಾವು ಸಪ್ರೇಟಾಗಿ ಏನೂ ಇಲ್ಲಿ ಹೇಳ್ತಾ ಇಲ್ಲ. ಸೊ ಸರ್ಕಾರದಿಂದ ಬಂದಿರೋದನ್ನೇ ನಾವು ನಿಮಗೆ ಡಿಟ್ಟೋ ಹೇಳ್ತಾ ಇದ್ದೀವಿ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದರಲ್ಲಿ ನಾನು ನಿಮಗೆ ಎಲ್ಲ ಇಂಪಾರ್ಟೆಂಟ್ ಇರೋದನ್ನೇ ಹೇಳ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಪರಿಷ್ಕೃತ ಶ್ರೇಣೀಕರಣ ವ್ಯವಸ್ಥೆಯ ಪ್ರಕಾರ, ಅಂದರೆ ಮೇಲೆ ಅವರು ಏನು ವ್ಯವಸ್ಥೆ ಮಾಡಿಕೊಂಡಿದ್ದರೋ ಅದರ ಪ್ರಕಾರ 3ನೇ ಭಾಷಾ ಪತ್ರಿಕೆಯಲ್ಲಿ ಗಳಿಸಿದ ಅಂಕಗಳನ್ನು ವಿದ್ಯಾರ್ಥಿಯ ಅಂತಿಮ ಒಟ್ಟು ಅಂಕಗಳಲ್ಲಿ ಸೇರಿಸಲಾಗುವುದಿಲ್ಲ. ಸೊ ನಾನು ಆವಾಗಲೇ ಹೇಳಿದೆ, ತೃತೀಯ ಭಾಷೆ ಯಾವುದಾಗಿರುತ್ತೆ, ಕೆಲವೊಂದು ಅಂತ ಹೇಳೋಕ್ಕಾಗಲ್ಲ, ತುಂಬ ಶಾಲೆಗಳಲ್ಲಿ ತೃತೀಯ ಭಾಷೆ ಹಿಂದಿನೇ ಆಗಿದೆ. ಸೊ ಹಿಂದಿಯ ಒಂದು ಅಂಕಗಳೇನಿದೆ ಅದರಲ್ಲಿ ಅಂತಿಮ ಒಟ್ಟು ಅಂಕಗಳಲ್ಲಿ ಅದನ್ನು ಸೇರಿಸೋದಿಲ್ಲ. ಸೊ ನಿಮ್ಮ ಪರ್ಸೆಂಟೇಜ್ಗೆ ಇದರಿಂದ ಏನೂ ಕೂಡ ಎಫೆಕ್ಟ್ ಆಗಲ್ಲ. ಸೊ ಯಾವ ಒಂದು ತೃತೀಯ ಭಾಷೆ ಇರುತ್ತಲ್ಲ ಅದರಿಂದ ನಿಮಗೆ ಪರೀಕ್ಷೆಯಲ್ಲಿ ಪರ್ಸೆಂಟೇಜ್ಗೆ ಯಾವುದೇ ಒಂದು ರೀತಿಯ ಎಫೆಕ್ಟ್ ಆಗಲ್ಲ. ಸೊ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಅದಕ್ಕೆ ನಿಮಗೆ ಗ್ರೇಡ್ ಕೊಡ್ತಾರೆ, ಎನಾ A+ ಅಂತಂದ್ಬಿಟ್ಟು. ಇವಾಗ ಪಿಗೆ ಅಂದರೆ ಫಿಸಿಕಲ್ ಎಜುಕೇಷನ್ಗೆ ಯಾವ ರೀತಿ ಕೊಡ್ತಿದ್ರೋ ಅದೇ ರೀತಿ ಇದನ್ನು ಸಹ ಅದರ ರೀತಿಯೇ, ಅಂದರೆ ಸೇಮ್ ಡಿಟ್ಟೋ ಅದೇ ಥರನೇ ನಿಮಗೆ ಇದನ್ನು ಸಹ ಈ ಪರೀಕ್ಷೆಗೂ ಸಹ ಇದೇ ರೀತಿಯ ಒಂದು ಗ್ರೇಡ್ಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪರೀಕ್ಷೆಗೆ ಹಾಜರಾಗಬೇಕು. ಕರ್ನಾಟಕ SSLC ಮೌಲ್ಯಮಾಪನಕ್ಕೆ ಒಟ್ಟು ಅಂಕಗಳು ಈಗ 525. ಸೊ ಇಲ್ಲಿ ನೋಡ್ತಾ ಇದ್ದೀರಾ 525 ಆಗಿರುತ್ತದೆ. ಮೊದಲು ಅದು 625. ಸೊ ನಾನು ಹೇಳ್ದಾಗೆ ಯಾವ ಒಂದು ತೃತೀಯ ಭಾಷೆ ಇರುತ್ತೆ ಅದಕ್ಕೆ 100 ಮಾರ್ಕ್ಸನ್ನು ಇಟ್ಟಿದ್ದರು. ಸೊ ಅದರಲ್ಲಿ ನಿಮಗೆ ಇಷ್ಟರಲ್ಲಿ 100 ತೆಗೆದ್ರೆ 525 ಆಗುತ್ತೆ. ಸೊ ಈ ಒಂದು ಅಂಕಗಳಿಗೆ ನಿಮ್ಮ ಒಂದು ರಿಸಲ್ಟನ್ನು ನೀವು ತೆಗಿಬೇಕಾಗುತ್ತೆ. ಸೊ ನಿಮ್ಮ ಒಂದು ರಿಸಲ್ಟ್ ಏನಿದೆ ಅದನ್ನು ನೀವು ಈಗಾಗಲೇ ನೀವು ಬೇಕಿದ್ದರೆ ನಾನು ಎಷ್ಟು ತೆಗೆದಿದ್ದೀನಿ ಮಾರ್ಕ್ಸ್ನ ಅನ್ನೋದನ್ನು ನೀವೇ ಬೇಕಿದ್ದರೆ ಕನ್ಫರ್ಮ್ ಮಾಡ್ಕೋಬೋದು. ಯಾವ್ಯಾವ ಪರೀಕ್ಷೆಯಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದೀನಿ, ನಿಮಗೆ ಟೀಚರ್ಸ್ ಎಷ್ಟು ಮಾರ್ಕ್ಸ್ ಕೊಟ್ಟಿರ್ಬೋದು. ಹಾಗೆ ಅದನ್ನು ನಿಮಗೆ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳು ಸಿಗುತ್ತೆ, ಯಾವ ರೀತಿ ಪರ್ಸೆಂಟೇಜ್ ಮಾಡೋದು ಮಾರ್ಕ್ಸನ್ನು ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಎಲ್ಲ ಮಾಡ್ಬೋದು. ಸೊ ನಿಮಗೆ 100 ಮಾರ್ಕ್ಸ್ ಕಡಿಮೆ ಆಗಿದೆ, ಅದು ತೃತೀಯ ಭಾಷೆಯಿಂದ. ಸೊ ನೀವು ತೃತೀಯ ಭಾಷೆನ ಲೆಕ್ಕಕ್ಕೆ ಇಟ್ಕೊಳ್ಳೇಬೇಡಿ. ಮಿಕ್ಕಿರೋ ಒಂದು 5 ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆನೇ ಲೆಕ್ಕ ಮಾಡಿಕೊಂಡು ನಿಮ್ಮ ಒಂದು ಪರ್ಸೆಂಟೇಜ್ನ ತೆಗಿಬೋದು. ಸೊ ಈಗಾಗಲೇ ನಾನು ಹೇಳಿದ್ದೀನಿ, ರಿಸಲ್ಟನ್ನ ಮೇಯಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಇನ್ನೂ ಏನಾದರೂ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.